ಲೆಕ್ಕ ಪರಿಶೋಧನಾ ಇಲಾಖೆ ಡಿಡಿ ವಿಷ್ಣು ಕೂಡಲೇ ಅಮಾನತು ಮಾಡಿ ಸ್ವಾರಳ್ಕರ್. ಲೆಕ್ಕ ಪರಿಶೋಧನಾ ಇಲಾಖೆ ಹಿರಿಯ ಉಪನಿರ್ದೇಶಕ ವಿಷ್ಣು ಅವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅವರನ್ನ ಈ ಕೂಡಲೇ ಅಮಾನತು ಮಾಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ವಿಭಾಗೀಯ ಸಂಚಾಲಕ ಉಮೇಶ್ ಕುಮಾರ್ ಸ್ವರಳ್ಳಿಕರ್ ಒತ್ತಾಯಿಸಿದರು. ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿಷ್ಣು ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಬಹಳಷ್ಟು ಸಮಯದಲ್ಲಿ ತಮ್ಮ ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ ದಿನದಂದು ಇವರು ಕಚೇರಿಗೆ ಬಾರದೆ ಮಹಾತ್ಮರಿಗೆ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿದರು. ವಿಷ್ಣು ಅವರು ಗ್ರಾಮ ಪಂಚಾಯಿತಿಗಳಿಗೆ ಆಡಿಟ್ಗಳಿಗೆ ತೆರಳಿದಾಗ ತಲಾ ಗ್ರಾಮ ಪಂಚಾಯಿತಿಗಳಿಂದ 30,000 ರೂಪಾಯಿ ಹಫ್ತಾ ಕೇಳಿರುವ ಬಗ್ಗೆ ಅನೇಕ ಪಿಡಿಒಗಳು ನಮ್ಮ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇತ್ತೀಚೆಗೆ ಬೇಮಳಕೇಡ ಗ್ರಾಮ ಪಂಚಾಯಿತಿ ಪಿಡಿಒ ಪಾಷಾ ಅವರಿಗೆ ಲಂಚ ಕೇಳಿದ್ದಲ್ಲದೆ ಏರು ಧ್ವನಿಯಲ್ಲಿ ಮಾತನಾಡಿರುವ ಬಗ್ಗೆ ದಾಖಲೆಯೂ ಸಹ ಇದೆ. ಲೆಕ್ಕ ಪರಿಶೋಧನೆ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ ವ್ಯಾಪ್ತಿಗೆ ಬರುವುದರಿಂದ ಇವರು ತಾನೇ ರಾಜ ಎಂಬ ಭ್ರಮೆಯಲ್ಲಿದ್ದಂತೆ ಕಾಣುತ್ತಿದೆ. ಕಳೆದ 7-8 ತಿಂಗಳ ಹಿಂದೆ ಇವರ ವಿರುದ್ಧ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಈ ವಿಚಾರವಾಗಿ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗಿದೆ, ಆದರೂ ಸಹ ಪ್ರಯೋಜನ ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್ಕಾರದ ನಿಯಮದಂತೆ 3 ವರ್ಷಗಳ ಬಳಿಕ ಅವರ ವರ್ಗಾವಣೆಯಾಗಬೇಕು. ಆದರೆ ವಿಷ್ಣು ಕಳೆದ 6 ವರ್ಷಗಳು ಹಾಗೂ 6 ತಿಂಗಳಿಂದ ಇಲ್ಲಿಯೇ ಠಿಕಾಣೆ ಹೂಡಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎಂಬಂತಾಗಿದೆ. ಇಂಥ ಬಂಡತನ ತೋರುವ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಿ, ಇಲ್ಲವಾದರೆ ಬೀದರ್ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಸ್ವರಳ್ಳಿಕರ್ ಎಚ್ಚರಿಸಿದರು. ಒಂದು ಇಲಾಖೆಯಲ್ಲಿ ಬಹಳ ದೊಡ್ಡ ಹಗರಣವನ್ನು ನಡೀತಕ್ಕಂಥ ವಿಷಯ ಕುರಿತು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಆ ಹಗರಣಗಳು ಏನುಗಳು ಅಂದ್ರೆ, ಈಗಾಗಲೇ ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಉಪನಿರ್ದೇಶಕರು ಆದಂತಹ ವಿಷ್ಣು ಅನ್ನವರು ಸುಮಾರು 6 ವರ್ಷ 6 ತಿಂಗಳಿನಿಂದ ಬೀದರ್ ಜಿಲ್ಲೆಯಲ್ಲಿ ಠಿಕಾಣೆ ಹೊಡೆದು ಏನು ಬಡ ಜನರಿಗೆ ರಕ್ತ ಹೀರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಪ್ರಶ್ನಿಸಲಾಕೆ ಹೋದಾಗ ನಮಗೆ ಹಾರಿಕೆವಾದಂತಹ ಉತ್ತರವನ್ನ ಕೊಡೋದ್ರ ಮುಖಾಂತರ ಅವರ ದರ್ಪವನ್ನು ತೋರಿಸ್ತಾರೆ. ನೀವು ಯಾವ ರಾಜಕೀಯ ಪಕ್ಷದವ್ರ ಬಲ್ಲ ಹೋಗ್ರಿ, ನೀವು ಯಾರು ಮುಖಂಡರ ಬಲ್ಲ ಹೋಗ್ರಿ, ನನಗೇನು ಮಾಡ್ಕೊಳ್ಳಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ನಾನು ಮುಂದಾಡಿದ್ದಿದೆ. ಆ ಮಾತಾಡಿದಾಗ ನಾನು ಸಹಿಸಲಾರ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಸುಮಾರು ಕಂಪ್ಲೇಂಟ್ ಕೊಟ್ಟ 6 ತಿಂಗಳು, ಒಂದು 6-8 ತಿಂಗಳಾದ್ರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ. ನನಗೆ ಬಹಳ ಬೇಜಾರದ ಸಂಗತಿ ಆಗ್ತದೆ. ಯಾರೋ ಒಂದು ಗ್ರಾಮ ಪಂಚಾಯಿತಿ ಒಂದು ವಿಸಿಟ್ ಮಾಡಬೇಕು ಅಂತ ಹೋದಾಗ ಇದೇ ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು 30,000 ರೂಪಾಯಿ ಕೊಟ್ರೆ ಅಡಿಟ್ ಮಾಡ್ಕೊಡ್ತೀನಿ, ಇಲ್ಲ ಮಾಡಲ್ಲ ಅಂತ ಸರಾಸರಿಯಾಗಿ ಹೇಳ್ತಾನೆ. ಏನಪ್ಪ ಇದು ಗವರ್ನಮೆಂಟ್ ರೂಲ್ ಇದೆ ಏನಂತ ಕೇಳಿದಂತ ಪಿಡಿಒಗಳನ್ನ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನೋಟಿಸ್ ಹಾಕ್ತಾನೆ. ಇಂತ 45 ಜಿಲ್ಲೆಯಲ್ಲಿ ಪಿಡಿಒಗಳನ್ನ ನನ್ನ ಬಲ್ ಬಂದು ಅವರ ಅಳಲುಗಳನ್ನ ತೋಡ್ಕೊಂಡಿದ್ದು ನನ್ನ ಬಲ್ ಆನ್ ರೆಕಾರ್ಡ್ ಅನ್ನ ಇದೆ. ನಾನು ಪತ್ರಿಕೆ ಒಂದು ರಿಲೀಸ್ ಮಾಡಕ್ ಹೊರಟಿದ್ದೀನಿ. ಯಾಕಂದ್ರೆ 45 ಜಿಲ್ಲೆಯಲ್ಲಿ ಪಿಡಿಒಗಳನ್ನ ಯಾವ ರೀತಿ ತರಾಟೆಗೆ ತಗೊಂಡು ನೀನು 30,000 ಕೊಟ್ರೆ ಅಡಿಟ್ ಆಗ್ತದೆ, ಇಲ್ಲ ಅಂದ್ರೆ ಮಾಡ್ಕೊಡಲ್ಲ, ಏನು ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ ಅಂತಕ್ಕಂತ ಒಂದು ದರ್ಪವಾದಂತಹ ಒಂದು ಮಾತಾಡ್ತಾರೆ. ಅದು ನಾಚಿಕೇಡಿ ಮಾತು, ಅದು ಅಧಿಕಾರಿಗೆ ಶೋಭೆ ಕೊಡಲ್ಲ. ಆದರೂ ಕೂಡ ಸರ್ ಯಾವ ಪಿಡಿಒ ಎಲ್ಲಿರ್ತಾರೋ ಪಿಡಿಒಗಳು ಈಗ ಪಾಷಾ ಅಂತ ಪಿಡಿಒ ಇದ್ದಾರೆ, ಸುಮಾರು ಬಹಳಷ್ಟು ಅವ್ರೆಲ್ಲಾ ಹೆಸರುಗಳೆಲ್ಲ ಹೇಳಕ್ ಆಗಲ್ಲ. 45 ಗ್ರಾಮ ಪಂಚಾಯತಿಗಳನ್ನ ಇವರು ವಿಸಿಟ್ ಮಾಡಿ ಅಲ್ಲಿ ಪಿಡಿಒಗಳಿಗೆ ಕೇಳ್ತಾರೆ, ನಿಮ್ಮ ಅಡಿಟ್ ಮಾಡ್ಬೇಕಾದ್ರೆ 30,000 ರೂಪಾಯಿ ಕೊಡ್ರಿ ಅಂತ. ಒಬ್ಬ ಪಿಡಿಒ ಇಂಥ ಪಿಡಿಒ ನಿನ್ನೆ ಬಂದು ನನಗೆ ಹೇಳಿದ್ರು, ನಾನು 25,000 20,000 ಕೊಡ್ತೀನಿ ಮಾಡ್ಕೊಡಿ ಅಂದ್ರೆ ಆಗಲ್ಲ ಅಂತ ಪೇಪರ್ ಬೀಸಾಕ್ತಾನಂತೆ. ನಮ್ಮದು ಭಾರತ ಗಣರಾಜ್ಯೋತ್ಸವ ದಿನ ಇರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಮಹಾತ್ಮ ಗಾಂಧೀಜಿ ಅವರಿಗೆ ಪೂಜೆ ಸಲ್ಲಿಸಬೇಕು ಅಂತ
ಸರ್ಕಾರದ ನಿಯಮವಾಗಿರ್ತದೆ. ಆಲ್ರೆಡಿ ಸ್ಥಳೀಯಲ್ಲೇ ಮನೆಯಲ್ಲೇ ಉಳ್ಕೊಂಡು ಆ ಫ್ಲಾಗಿಗೆ ಬರಲ್ಲ, ಅವರು ಜೆಂಡಾ ವಂದನ ಮಾಡಲ್ಲ. ಸೊ ಇವರಿಗೆ ಯಾರಿಗೆ ಅಧಿಕಾರಿ ಅನ್ನೋರು? ಅವರ ಫ್ಲಾಗಿಗೆ ಬಂದಿಲ್ಲ, ನಾವಿಲ್ಲದ್ರು ಬೇರೆ ಕೇಳಿದಾಗ ಯಾರೋ ಪೂಜೆ ಯಾರು ಮಾಡಿದ್ರೆ ಯಾರಿಲ್ಲೋ ಅಧಿಕಾರಿ ನಾರ ಅಧಿಕಾರಿ ನೋಡಿಲ್ಲ, ಬೇಕಾದ್ರೆ ಮನೇಲಿ ಇದ್ದಾರ ಅಂತ ಫೋಟೋಕ್ಕೆ ಸಾಥ್ ಬಂದಿತ್ತು. ನನಗ್ ಬಹಳ ಬೇಜಾರಾಯ್ತು. ಕೇಳಕ್ ಹೋದ್ರ ಇಲ್ಲ ನನಗೊಂದ್ ಸ್ವಲ್ಪ ಹುಷಾರಿದ್ದೀರ ನಮ್ಮ ಮನೆಗೆ ಇದ್ದ ಅಂತ ವಿಷ್ಣು ಅನ್ನವ ಅದೇ ಅಧಿಕಾರಿ ಮಾತಾಡ್ತಾನಂದ್ರ ಲೆಕ್ಕ ಹಾಕ್ರಿ ನಮ್ಮ ದೇಶದ ಘನತ ಗೌರವಕ್ಕೆ ಎಷ್ಟು ಅವ್ರು ಮರ್ಯಾದೆ ಮಾಡ್ತಾರೆ ಅಂತಕ್ಕಂಥದನ್ನ. ಸೊ ಇಂಥ ವಿಷಯಗಳನ್ನ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇನ್ನೊಂದು ಏನ್ ವಿಷಯ ಅಂದ್ರೆ, ಸ್ಥಳೀಯದಲ್ಲೇ ಉಳಿದು ಕೆಲಸ ಮಾಡಿ ಅಂತ ನಿಮಗೆ ಸರ್ಕಾರಿ ನೌಕರಿ ಪಗಾರ ಕೊಡ್ತದೆ, ನಿಮಗೆ ಸ್ಯಾಲ್ರಿ ಕೊಡ್ತದೆ. ನೀವು ಅವ್ರ ಫೋನ್ ಟ್ರ್ಯಾಪ್ ಮಾಡಿ ನೋಡ್ಕೊಳ್ರಿ. ಯಾವಾಗೂ ಕೂಡ ಕೇಳಿದ್ರೆ ಬೆಂಗಳೂರು, ಯಾವಾಗೂ ಕೂಡ ಬೆಂಗಳೂರು. 8 ದಿವಸದಲ್ಲಿ 6 ದಿನ ಬೆಂಗಳೂರು, 2 ದಿನ ಇಲ್ಲಿ, ಸ್ಯಾಟರ್ಡೆ ಸಂಡೇ ಬೀದರಲ್ಲಿ. ಇಲ್ಲಿ ಏನು ಕೆಲಸ ಇರಲ್ಲ, ಸಂಡೇ ಇಷ್ಟೇ. 8 ದಿನದಾಗ 6 ದಿವಸ ಯಾವಾಗ ಅವ್ರು ಬಂದಿರ್ತಾರಂದ್ರೆ ಜನರ ಕೆಲಸ ಯಾವ ರೀತಿ ಮಾಡ್ತಾರಂತ ನಾವು ನೀವು ಭಾವಿಸ್ಬೇಕಾದಂತ ಬಹಳ ದೊಡ್ಡ ಸಂಗತಿಯಾಗಿದೆ. ನಾನು ನೋಡ್ತಾ ಇರುವ ವಿಷಯ, ನಾನು ಇವತ್ತಿಗೆ 3 ವರ್ಷ ಆಯ್ತು ನೋಡ್ತಾ ಇದ್ದೀನಿ. ಅವ್ರು ಯಾವಾಗೂ ಕಚೇರಿಯಲ್ಲಿ ಸಿಗಲ್ಲ. ನೀವು ಅವ್ರ ಫೋನ್ ಟ್ರ್ಯಾಪ್ ಮಾಡಿ ನೋಡಿ, ಅವ್ರು ಎಲ್ಲ ಅವ್ರ ಫೋನಿನ ಲೊಕೇಶನ್ ತೋರಿಸ್ತದೆ ಬೆಂಗಳೂರು. ಈಗ ಚೆಕ್ ಮಾಡಿ ನೋಡ್ರೆ ಬೆಂಗಳೂರು ತೋರಿಸಲಿಲ್ಲ ಅಂದ್ರೆ ನೀವೇನ್ ಹತ್ತಿರದ ಪನಿಷ್ಮೆಂಟ್ ತಾಳಕ್ ನಾನು ರೆಡಿ ಆಗಿರ್ತೀನಿ. ಸೊ ಈ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಬದುಕಿದ್ರೆ ಮತ್ತ ಜನಸಾಮಾನ್ಯರು ಯಾಕಡೆ ಹೋಗ್ಬೇಕು, ನಾವ್ ಯಾರಿಗೆ ಕೇಳಬೇಕು? ಸೊ ಇದನ್ನ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅದರ ಸಲುವಾಗಿ ನಮ್ಮ ಬೇಡಿಕೆ ಒಂದೇ ಇದೆ, ಅವರು ಏನೀಗ ವಿಷ್ಣು ಅನ್ನೋರೇನು ಲೆಕ್ಕ ಪರಿಶೋಧನಾ ಅಧಿಕಾರಿ ಏನಿದ್ದಾರೆ ಇವರನ್ನ ಕೂಡಲೇ ಅಮಾನತು ಮಾಡಬೇಕು. ನಮ್ಮ ಇವರು ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಅವ್ರಿಗೆ ಸಭೆ ಇವತ್ತು ಸುಮಾರು ಒಂದು ಯಾವ್ದೋ KDP ಸಭೆ ನಡೆದ ಅಂತಂದ್ರೆ KDP ಸಭೆಯಲ್ಲಿ ಒಂದೂ ಸಭೆಯಲ್ಲಿ ಇಲ್ಲ. ನೀವು ವಿಡಿಯೋ ಚೆಕ್ ಮಾಡಿ ನೋಡ್ರಿ, KDP ಮೀಟಿಂಗ್ ಅಲ್ಲಿ ಇರಲ್ಲ. ಯಾವ್ದೋ ಒಂದು ಸಾಮಾನ್ಯ ಸಭೆ ಕರೀತಾರೆ, ಅಲ್ಲಿರಲ್ಲ. ಹೇಳಿದ್ರೆ ಜೂಮ್ ಮೀಟಿಂಗ್ ಅಲ್ಲಿ ಇರ್ತೀನಿ ಅಂತಾರೆ. ಜೂಮ್ ಮೀಟಿಂಗ್ ಎಲ್ಲಿ ಮಾಡ್ಕೋತಾರಂತೇ ಇನ್ನ ಗೊತ್ತಿಲ್ಲ. ಆ ಅಧಿಕಾರಿ ಮುಖನೇ ನಾನು 2 ಸಲ ನೋಡಿದೆ. ಇನ್ನೊಂದ್ಸಲ ಬಲ್ ಬಂದ್ರೆ ಅವ್ನಿಗೆ ಪುನಃ ಇಡಲ್ಲ. ಆ ಪರಿಸ್ಥಿತಿಯಲ್ಲಿ ಆ ಬೆಳವಣಿಗೆ ನಡೀತಾ ಇದೆ. ಆ ಇಲಾಖೆಯಲ್ಲಿ ಇದ್ದಂತದೇ ಸ್ಟಾಕ್ 2 3 ಇದ್ದಾರೆ. ಆ 3 ಜನ ಮಿಲಾವಟ್ ಇದ್ದಾರೆ. ಅವ್ರಿಗೆ ಯಾವಾಗೂ ಕೇಳಿದ್ರು ಕೂಡ ಸಾಹೇಬರು ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ, ಸರ್ ಸಾಹೇಬರು ಬೆಂಗಳೂರಲ್ಲಿದ್ದಾರೆ. ಸೊ ಮತ್ತೆ ಇದು ಕೆಲಸ ಹೆಂಗ, ಈ ಪಂಚಾಯತಿ ವಿಸಿಟ್ ಮಾಡಿ ಮತ್ತೆ ಕೆಲಸ ಆಗ್ಬೇಕಲ್ಲ ಅಂತ ಕೇಳಿದಾಗ ಸಾಹೇಬರು ಬಂದಾಗೆ ಕೇಳ್ಬೇಕು, ಸರ್ ನಮ್ಗೆ ಏನೂ ಗೊತ್ತಿಲ್ಲ ಸರ್ ಅಂತಕ್ಕಂತ ಹಾರಿಕೆ ಮಾತಾಡ್ತಾರಲ್ಲ. ಸಹಾಯಕ ಏನೇನೋ ಅಧಿಕಾರಿಗಳಿದ್ದೀರಿ, ನೀವು ಏನೋ ಒಂದು ಪೋಸ್ಟ್ ಅಲ್ಲಿ ಇದ್ದೀರಿ, ನೀವು ಆ ಜನರಿಗೆ ಸ್ಪಂದಿಸಂತ ಕೆಲಸ ಯಾವ ರೀತಿ ಇರಬೇಕು, ಆ ರೀತಿ ಇಲ್ಲ. ಸೊ ಅದರ ಕಡೆಯಿಂದ ನಮ್ಗೆ ಒಂದೇ ಒಂದು ನಮ್ಗ ಈ ಪತ್ರಿಕಾ ಮುಖಾಂತರ ನನ್ನ ಬೇಡಿಕೆ ಇದೆ, ಅವರನ್ನ ಕೂಡಲೇ ಅಮಾನತು ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಅವ್ರ ಕಚೇರಿಗೆ ಮೊಟ್ಟ ಮೊದಲನೇದಾಗಿ ಮುತ್ತಿಗೆ ಹಾಕೋದ್ರ ಮುಖಾಂತರ ಇಡೀ ರಾಜ್ಯ ವ್ಯಾಪ್ತಿ ನಾವು ಹೋರಾಟ ಮಾಡಬೇಕಾಗ್ತದೆ. ನಾವು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾನು ಬಹಳ ದೊಡ್ಡವಾದ ಆಗ್ರಹವನ್ನ ಮಾಡ್ತೇನೆ. ಸಮಿತಿಯ ಜಿಲ್ಲಾ ಸಂಚಾಲಕ ಬಾಬುರಾವ್ ಕೌಟ, ಜಿಲ್ಲಾ ಖಜಾಂಚಿ ದೇವರಾಜ್ ಡಾಕುಳಗಿ, ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಸಂಗಮ್, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕ ಜೈಭೀಮ್ ಶರ್ಮಾ, ಬೀದರ್ ತಾಲೂಕಾ ಸಂಚಾಲಕ ಗೋವಿಂದ ಬಡಿಗೇರ್, ತಾಲೂಕಾ ಪದಾಧಿಕಾರಿಗಳಾದ ವಿಜಯಕುಮಾರ್ ಬಾವಿಕಟ್ಟಿ, ಔರಾದ್ ತಾಲೂಕಾ ಸಂಚಾಲಕ ಪ್ರಕಾಶ್ ಬಂಗಾರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.